ಇವಾಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಪೂರ್ಣಾವಧಿ ಸಿಎಂ ಆಗಿ 2013ರಲ್ಲಿ 18ರಲ್ಲಿ ಆಗಿರ್ಬೋದು ಮತ್ತು ಇವಾಗ ಅರಸೋರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರಿಗೆ ಆ ಕೇಪಬಿಲಿಟಿ ಇದೆ ಸರ್ ಅವ್ರಿಗೆ. ಅವರು ಈಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್. ಅವರು LLB ಎಲ್ಲ ಮಾಡಿದ್ದಾರೆ. ಈಸ್ ಎ ನೈಸ್ ಪರ್ಸನ್. ಅವ್ರಿಗೆ ಅದು ಅವಶ್ಯಕತೆ ಇತ್ತು ಸರ್. ಹಿ ಹ್ಯಾಸ್ ಡನ್ ಇಟ್ಸ್ ಗುಡ್. ಇವಾಗ ಇನ್ನೊಂದು 2-3 ವರ್ಷ ಅವರೇನೇ ಕಂಟಿನ್ಯೂ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ. ಅಂದರೆ ಈಗ ಡಿ ಕೆ ಶಿ ಅವರು 2.5 ವರ್ಷ ಸಿಎಂ ಆಗಬೇಕಂತ ಇದ್ದಾರೆ. ಅದರ ಬದಲಾಗಿ ಇವರೇ ಪೂರ್ಣಾವಧಿ ಸಿಎಂ ಆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಹೌದು. ಇವಾಗ ಸಿದ್ದರಾಮಯ್ಯ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ಗ್ಯಾರಂಟಿಗಳನ್ನು ನೀಡಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಅದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಅಷ್ಟು ಫೇಲ್ಯೂರ್ ಆಗಿದೆ. ಬಟ್ ಅದನ್ನು ತಿದ್ಕೋಬೇಕು. ಅದು ತಿದ್ಕೊಂಡು ಬೇರೆ ಇನ್ನೇನಾದರೂ ಒಂದು ಅದಕ್ಕೆ ಸಬ್ಸ್ಟಿಟ್ಯೂಟು ಏನಾದ್ರು ಒಂದು ಪರ್ಯಾಯ ಏನಾದ್ರು ಒಂದು ಯೋಜನೆ ಒಂದು ಮಾಡಬೇಕು. ಅದು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಅಂದರೆ ಗ್ಯಾರಂಟಿಗಳಲ್ಲಿ ಕೆಲವೊಂದು ತಪ್ಪುಗಳಾಗಿದ್ದಾವೆ ಅಂತ ಹೇಳ್ತಾರೆ. ಹೌದು, ಗ್ಯಾರಂಟಿಗಳಲ್ಲಿ ತಪ್ಪುಗಳು ಆಗಿದ್ದಾವೆ. ಯಾಕೆಂದರೆ ಅವ್ರಿಗೂ ಗೊತ್ತಿಲ್ಲ ಇದೇ ಮೊದಲನೇ ಸಾರಿ ಇದು ಮಾಡಿರೋದು. ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ತಿದ್ದುಪಡಿ ಮಾಡಿದರೆ ಪ್ರಾಬಬ್ಲಿ ಇನ್ನೂ ಒಳ್ಳೆಯದಾಗುತ್ತೆ. ಸರ್, ಯಾವ್ದು ಇಂಥ ಗ್ಯಾರಂಟಿ ನಂಗೆ ತುಂಬ ಇಷ್ಟ ಆಯಿತು ಇದು ಅಂತ ಅನ್ನೋದಾದರೆ ನಿಮ್ಗೆ ಯಾವುದು ಇಷ್ಟ ಆಗಿದೆ? ಅದರಲ್ಲಿ ಶಕ್ತಿ ಯೋಜನೆ ಭಾಳ ಚೆನ್ನಾಗಿದೆ ಸರ್. ಮತ್ತು ಇದು ವಿದ್ಯುತ್ ಅದೊಂದು ಎರಡೂ ಚೆನ್ನಾಗಿದೆ ಸರ್. ಇವಾಗ ಸಿದ್ದರಾಮಯ್ಯ ಅವರು ಸಿದ್ದರಾಮನ ಹುಂಡಿ ಅನ್ನೋ ಒಂದು ಸಣ್ಣ ಗ್ರಾಮದಿಂದ ವಿಧಾನಸೌಧದವರೆಗೆ ಬಂದಂಥ ಒಂದು ಆ ಪಯಣ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಅದೇ ಮೊದಲೇ ಹೇಳಿದ್ದಾರೆ ಸರ್, ಅವ್ರ ಕೇಪಬಿಲಿಟಿ ಇದೆ. ಅವ್ರು ಮಾಡ್ತಾರೆ ಸರ್. ಅವರು ಇಟ್ಸ್ ವೆರಿ ನೈಸ್. ಒಂದು ಚಿಕ್ಕ ಪುಟ್ಟ ಹಳ್ಳಿಯಿಂದ ಬಂದು ನಮ್ಮ ರಾಜ್ಯದ CM ಆಗಿದ್ದಾರೆ. ಅದು ಭಾಳ ಹೆಮ್ಮೆಯ ವಿಚಾರ ನಮಗೆ. ಅವರೊಂದು ಮಾದರಿ ಆಗಿದ್ದಾರೆ, ಬೇರೆಯವ್ರಿಗೆಲ್ಲ ಒಂದು ಮಾದರಿ ಆಗಿದ್ದಾರೆ. ಇಲ್ಲಿ ಡೂ ಇಟ್. 7 ವರ್ಷ 39 ದಿನಗಳು 239 ದಿನಗಳಾಗಿ ಅರಸೋರು ಮಾಡಿದ ರೆಕಾರ್ಡ್ ಇತ್ತು. ಅದನ್ನ ಈಗ CM ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ನೋಡಿ, ನಾವು 6 ಕೋಟಿ ಜನ 7 ಕೋಟಿ ಜನ ಅಂತೀವಿ. ಎಲ್ಲರಿಗೆ ಎಷ್ಟು ಜನಕ್ಕೆ ಈ ಥರ ಭಾಗ್ಯ ಸಿಕ್ಕಿದೆ? ದೇವರಾಜ ಅರಸರಿಗೊಂದು ಭಾಗ್ಯ ಸಿಕ್ಕಿ, ಇವ್ರಿಗೊಂದು ಭಾಗ್ಯ ಸಿಕ್ಕಿದೆ. ಅವ್ರಿಗೊಂದು ದೈವಾನುಗ್ರಹ ಇದೆ, ಅನುಭವಿಸಿದ್ದಾರೆ ಅಲ್ವಾ. ಇನ್ನೂ ಅವರು 16 ವರ್ಷಗಳ ಕಾಲ ಚೆನ್ನಾಗಿ ಇದ್ಕೊಂಡು ಹೋಗಲಿ, ಆಡಳಿತ ನಡೆಸಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಸರ್, CM ಸಿದ್ದರಾಮಯ್ಯ ಅವರು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಗ್ಯಾರಂಟಿಗಳನ್ನು ತಂದಿದೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು? ಯಾವ್ದು ನೋಡಿ, ನಮಗೆ ಪರ್ಸನಲ್ ಆಗಿ ಸಿಗದೇ ಇರ್ಬೋದು, ಬೇರೆಯವರು ಸಿಕ್ಕಿರೋರು ಮೋರ್ ಎಲಿಜಿಬಲ್. ದೇ ಆರ್ ಎಂಜಾಯಿಂಗ್ ದ ಬೆನಿಫಿಟ್. ಲೆಟ್ ದಮ್ ಎಂಜಾಯ್ ಇಟ್ ಅಲ್ವಾ. ಈಗ 2013ರಲ್ಲಿ CM ಸಿದ್ದರಾಮಯ್ಯ ಅವರು CM ಆದಾಗ 18ರವರೆಗೂ ಕೂಡ ಪೂರ್ಣಾವಧಿ CM ಆಗಿದ್ರು. ಇವಾಗ 2023ರಲ್ಲಿ ಮತ್ತೆ ಎಲೆಕ್ಟ್ ಆಗಿದ್ದಾರೆ. 2028ರವರೆಗೂ ಅವರೇ ಇರಬೇಕಾ? ನಿಮ್ಮ ಅಭಿಪ್ರಾಯ? ಅಲ್ಲ, ನನ್ನ ಡಿಸಿಷನ್ ಆಲ್ಟ್ರ್ ಆಗುತ್ತಾ ಹೇಳಿ? ನಾವು ಮೈ ಪರ್ಸನಲ್ ಫೀಲಿಂಗ್ ಈಸ್ ಲೆಟ್ ಹಿಮ್ ಕಂಟಿನ್ಯೂ ಅಲ್ವಾ. ಮೈ ಪರ್ಸನಲ್ ಫೀಲಿಂಗ್, ಮೈ ಪರ್ಸನಲ್ ಒಪಿನಿಯನ್, ಲೆಟ್ ಹಿಮ್ ಕಂಟಿನ್ಯೂ. ಸರ್, ಈಗ CM ಸಿದ್ದರಾಮಯ್ಯ ಅವರು ಸಿದ್ದರಾಮನ ಹುಂಡಿ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ವಿಧಾನಸೌಧವರೆಗಿನ ಈ ಒಂದು CM ಸೀಟ್ವರೆಗೂ ಬಂದಿರೋದು ನೋಡಿದ್ರೆ ಏನು ಹೇಳಿ? CM ಸಿದ್ದರಾಮಯ್ಯ ಅವರು ಈ ಒಂದು ಜರ್ನಿ, ಸಿದ್ದರಾಮನ ಹುಂಡಿ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ವಿಧಾನಸೌಧದವರೆಗಿನ ಈ ಜರ್ನಿ ನೋಡಿದಾಗ ಈಗ ಅವರೇ ಹೇಳಿದ್ರು, ಸಿದ್ದರಾಮಯ್ಯ ಸಾರೇ ಒಂದು ಸರ್ತಿ ಹೇಳಿದ್ರು, ಬರೋದೇ ಕಾರ್ ಇರಲಿಲ್ಲ ಅಂದ್ಬಿಟ್ಟು. ಇವತ್ತು 10 ಜನ ಕಾರ್ ಕೊಡಿಸೋ ಸ್ಥಿತಿಯಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ. ಇದು ನೋಡಿ, ದೇವರೆಲ್ಲರಿಗೂ ಈ ಥರ ಅಧಿಕಾರ ಕೊಡೋದಿಲ್ಲ, ಪೊಸಿಷನ್ ಕೊಡೋದಿಲ್ಲ. ಕೊಟ್ಟರೆ ಅವರಲ್ಲಿ ಏನೋ ಒಂದು ಅಂಶ ಇರುತ್ತೆ, ಏನೋ ಒಂದು ಡಿವೈನ್ ಪವರ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಆ್ಯಕ್ಚುಲಾಗಿ. ಅದರಲ್ಲಿ ತಪ್ಪೇನಿಲ್ಲ. ಭಾಳ ಸಂತೋಷ ಆಗ್ತಿದೆ.